ಕಲಬುರಗಿಯಲ್ಲಿ ರಾಜಕೀಯ ಕಿಚ್ಚು ಹೆಚ್ಚಾಗಿದೆ. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ವಿರುದ್ಧದ ಪ್ರಕರಣವನ್ನು ಖಂಡಿಸಿ ಕಲಬುರಗಿ ದಕ್ಷಿಣದ ಪಟ್ಟಣ ಸರ್ಕಲ್ನಲ್ಲಿ ಭಾರೀ ಪ್ರತಿಭಟನೆ ನಡೆದಿದೆ. ಬಿಜೆಪಿ ಕಾರ್ಯಕರ್ತರು ರಾಜ್ಯ ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಈ ಇಡೀ ಷಡ್ಯಂತ್ರದ ಹಿಂದೆ ಇರುವ 18 ಜನರ ವಿರುದ್ಧ ತಕ್ಷಣವೇ ಕೇಸ್ ದಾಖಲಿಸಬೇಕೆಂದು ಬಿಜೆಪಿ ನಾಯಕರು ಪೊಲೀಸರಿಗೆ ಖಡಕ್ ಆಗಿ ಆಗ್ರಹ ಮಾಡಿದ್ದಾರೆ. ಇಲ್ಲದಿದ್ದರೆ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಎಲ್ಲಿಯವರೆಗೆ ಹೋರಾಟ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರಿಗೆ ದೀನದಲಿತರ ನಾಯಕ, ಅಂಧರ ಆಶಾಕಿರಣ, ರಾಜಕೀಯ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದಂತ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಮೇಲೆ ಏನೋ ಇವತ್ತ ಕಲಬುರಗಿಯಲ್ಲಿ ಏನೋ ಒಂದು ವಿಷಯ ಇಟ್ಕೊಂಡು FIR ಮಾಡಿದ್ದಾರೆ. ಅದರ ವಿರುದ್ಧ ನಮ್ದ ಹೋರಾಟ ಇದೆ. ಇವತ್ ನೋಡಬಹುದು ಕಲಬುರಗಿಯಲ್ಲಿ ಇದ್ದೇವೋ ಎಲ್ಲಿದ್ದೇವೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಒಂದು 15ರಿಂದ 20 ಯುವಕರು ದತ್ತಾತ್ರೇಯ ಪಾಟೀಲ್ ರೇವೂರ್ ನಿಮ್ ಮನೆಗೆ ಬರ್ತೀವಿ, ನಿಮ್ ಮುತ್ತಿಗೆ ಹಾಕ್ತಿವಿ, ನಾನಾ ತರದ ಘೋಷಣೆಗಳು ಕೂಗುತ್ತಾ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಹೋಗಿ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿರ್ತಾರೆ. ಅವ್ರು ಏನ್ ಹೇಳಿದ್ದಾರೆ? ಅವರು ಹಿಂದಿಂದು ಏನಪ್ಪಾ ಅಂದ್ರೆ ಒಂದು ಕಮರುಲ್ ಇಸ್ಲಾಂ ಅವರು ಮಾತಾಡಿದ್ದು ನೆನಪಿಸಿಕೊಟ್ಟಿದ್ದಾರೆ ಅಷ್ಟೇ. ಏನಪ್ಪಾ ಅಂದ್ರೆ ಕಮರುಲ್ ಇಸ್ಲಾಂ ಅವರು 2004ರಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಏನಪ್ಪಾ ಅಂದ್ರ ನಾನು ಕಲಬುರಗಿ ಜಿಲ್ಲೆಯನ್ನು ಛೋಟಾ ಪಾಕಿಸ್ತಾನ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಅವತ್ತಿನ ಹಿರಿಯರಿಗೂ ಗೊತ್ತಿದೆ, ಅದು ಯಾಕೆ ಅಂದಿದಾರೋ ಏನಂದಿದಾರೋ ಅವ್ರಿಗೆ ಬಿಟ್ಟ ವಿಷಯ. ಆದ್ರೂ ಕೂಡ ಹಿಂದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ವಾಸ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟೊಂದು ತೊಂದರೆ ಇತ್ತು. ಇವಾಗೆಲ್ಲ ನಾವು ಸೌಹಾರ್ದತೆಯಿಂದ ಇದ್ದೀವಿ. ದತ್ತಾತ್ರೇಯ ಪಾಟೀಲ್ ರೇವರು ಎಲ್ಲ ಸರ್ವ ಜನವನ್ನು ಏಕಾತಿಯಾಗಿ ತೆಗೆದುಕೊಂಡು ಹೋಗುವಂತ ನಾಯಕರು ಯಾರ್ಯಾರು ಇದ್ರೆ ಅದು ದತ್ತಾತ್ರೇಯ ಪಾಟೀಲ. ಅದಕ್ಕಾಗಿ ಅವರಿಗೆ ತಂದೆಯವರಿಗೆ 2 ಸಲ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ರು. ದತ್ತಾತ್ರೇಯ ಪಾಟೀಲ್ ರೇವರು ಕೂಡ 2 ಸಲ ಶಾಸಕರಾಗಿದ್ದಾರೆ. ಆಮೇಲೆ ಅವ್ರ ತಾಯಿಯವರು ಕೂಡ ಶಾಸಕಿಯಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ನೋಡಬಹುದು ಪಾಕಿಸ್ತಾನದಲ್ಲಿ ಇದು ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಅವರನ್ನು ಯಾರು ಕೂಡ ಅರೆಸ್ಟ್ ಮಾಡೋದಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ, ಆ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ನಾವು ಆ ವರದಿಯನ್ನ FSI ವರದಿ ಕಳಿಸಿದೀನಪ್ಪ ಅಂತ ಹೇಳ್ತಾರೆ. ಅರೆ ದತ್ತಾತ್ರೇಯ ಪಾಟೀಲ್ ರೇವರು ಬರೇ ಮೆಲಕ್ ಹಾಕಿದ್ದಾರೆ. ಏನಪ್ಪಾ ಅಂದ್ರೆ ಕಮರುಲ್ ಇಸ್ಲಾಂ ಅವರು ಈ ತರ ಅಂದಿದ್ರು, ಈ ತರ ಅನಬಾರ್ದಾಗಿತ್ತು, ಅಂತ ದಿನಗಳೆಲ್ಲ ಕಳಿಸಿ ಇವತ್ತು ನಾವು ಕೋಮು ಗಲಭೆ ಸೃಷ್ಟಿಸಲಾರ್ದಂಗ ಹಿಂದೂ ಮುಸ್ಲಿಂ ನಾವು ಅಣ್ಣ ತಮ್ಮಂದಿಯರು ಇದ್ದಂಗೆ ಇದ್ದೀವಂತೆ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ನೋಡ್ಬೋದು ಅವ್ರ ಅಧಿಕಾರಿ ಇದೆ ಅವಧಿಯಲ್ಲಿ ನಮ್ಮ ದಕ್ಷಿಣ ಕ್ಷೇತ್ರದಿಂದ ಏನ್ ವಕ್ಸ್ ಬೋರ್ಡ್ ಇರ್ತಲ್ಲ, ವಕ್ಸ್ ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ. ಇವತ್ತು ನೀವು ಪಟ್ನಾ ಗ್ರಾಮದಲ್ಲಿ ನೋಡ್ಬೋದು ಒಂದು ಅಲ್ಪಸಂಖ್ಯಾತರ ಸ್ಮಶಾನ ಭೂಮಿಗೆ 15 ಹಿಡ್ಕೊಂಡು 20 ಲಕ್ಷ ರೂಪಾಯಿ ನಾವು ಅನುದಾನ ಕೊಟ್ಟಿದ್ದೀವಿ. ಅವ್ರ ಬಳಿ ತಾರತಮ್ಯ ಇತ್ತಂದ್ರೆ ಇವೆಲ್ಲ ಹೆಂಗ್ ಹೇಳ್ತಿದ್ರಿ? ಅದಕ್ಕಾಗಿ ನಮ್ಮ ವಿರುದ್ಧ ಏನಪ್ಪಾ ಅಂದ್ರೆ FIR ಆಗಿದೆಯಲ್ಲ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ವಿರುದ್ಧ ತಕ್ಷಣವಾಗಿ ಆ FIR ಅನ್ನು ರದ್ದುಪಡಿಸಬೇಕು. ಅದು ಏನು 18 ಜನರ ಮೇಲೆ ನಾವು ಸ್ಟೇಷನ್ ಬಜಾರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ತುರಂತವಾಗಿ ಅವರ ಮೇಲೆ ಆಕ್ಷನ್ ತಗೋಬೇಕು. ಆ ಕಿಡಿಗೇಡಿಗಳನ್ನು ಬಂಧಿಸಬೇಕು. ನಮ್ದು ಹೋರಾಟ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ದು ಉಗ್ರವಾದ ಹೋರಾಟ ಇರುತ್ತದೆ ಬಂಧುಗಳೇ. ದಕ್ಷಿಣ ಮತಕ್ಷೇತ್ರದ ನಮ್ಮ ಪಟ್ಟಣ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ರೈತ ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು ಇಂದು ನೂರಾರು ಸಂಖ್ಯೆಯಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಒಂದು ಬೆಂಬಲವನ್ನ ವ್ಯಕ್ತಪಡಿಸಿ ಪಟ್ನಾ ಸರ್ಕಲ್ ಮುಖ್ಯ ರಸ್ತೆಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮೊನ್ನೆ CPI ಸಾಹೇಬರು ಈ ಒಂದು ಧರಣಿಗೆ ಆಗಮಿಸಿದ್ದಾರೆ. ಅವರಿಗೆ ಒಂದು ಮನವಿಯನ್ನು ಮಾಡ್ತಾ, ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಜೂನ್ 1ನೇ ತಾರೀಕು ರಾಘವ ಚೈತನ್ಯದ ಒಂದು ಪೂಜೆಗೆ ಅಡ್ಡಿಪಡಿಸಿದಂತಹ ಗುಂಡಾಗಳ ವಿರುದ್ಧ FIR ಹಾಕಲಾಗಿತ್ತು. ಆ ಕೇಸನ್ನ ಸಿದ್ದರಾಮಯ್ಯ ಸಾಹೇಬರ ಮಾನ್ಯ ಕರೆಯ ಕ್ಯಾಬಿನೆಟ್ ನಲ್ಲಿ ರದ್ದು ಮಾಡಿದ್ರು. ಅದನ್ನ ವಿರೋಧಿಸಿ ನಾವು ಭಾರತೀಯ ಜನತಾ ಪಕ್ಷ ಕಲಬುರಗಿ ವತಿಯಿಂದ ರಾಜ್ಯ ಬಿಜೆಪಿ ಅಧ್ಯಕ್ಷರಂತ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಭಟನೆ. ನಮ್ಮ ನಾಯಕರಂತ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಒಂದೇ ಒಂದು ಪದ ಸುಳ್ಳು ಹೇಳಿಲ್ಲ, ಸತ್ಯವನ್ನೇ ಮಾತನಾಡಿ ಹೇಳಿರುವಂತದ್ದು. ಆ ಒಂದು ಕಾರಣಕ್ಕೆ ಒಂದು ತಮ್ಮ ಅಧಿಕಾರದ ದರ್ಪದಿಂದ ತಮ್ಮ ಅಧಿಕಾರದ ಒತ್ತಡವನ್ನು ಹಾಕಿ ಸುಳ್ಳು FIR ಅನ್ನ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಮಾಡಿರುವಂತದ್ದು
ಇರ್ಲಿ, ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಕಾನೂನು ಎಲ್ಲರಿಗೂ ಕಾನೂನೇ. ನಾವು ಕೂಡ ಪಕ್ಷದ ಮುಖಂಡರು 18 ಜನ ಕಿಡಿಗೇಡಿಗಳ ವಿರುದ್ಧ FIR ಮಾಡಕ್ ಅದೇ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ರೆ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಶಾಸಕರಿಗೆ, ನಮ್ಮ ನಾಯಕ ದತ್ತಾತ್ರೇಯ ಪಾಟೀಲ್ ಅವರಿಗೆ ನಿಂದನೆ ಮಾಡಿದಂತ ಇಬ್ಬರ ಮೇಲೆ FIR ಅನ್ನು ಮಾಡಿ ಬಣ್ಣ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಶಾಂತಿಯುತವಾಗಿ ನಾವು ನಗರದಲ್ಲಿ ಪ್ರತಿಭಟನೆ ಮಾಡ್ತೇವಂದ್ರ ಅನುಮತಿಯನ್ನ ಕೇಳಿದ್ರೆ ನಮಗೆ ಯಾರು ಅನುಮತಿಯನ್ನ ಕೊಟ್ಟಿಲ್ಲ ಭಾರತೀಯ ಜನತಾ ಪಕ್ಷದವರಿಗೆ. ಮಾನ್ಯ CPI ಸಾಹೇಬ್ರಿಗೆ ನಾವು ಧನ್ಯವಾದವನ್ನು ಹೇಳ್ತೇವೆ. ನಾವು ಪಟ್ನಾ ಸರ್ಕಾರದಲ್ಲಿ ಒಂದು ಪ್ರತಿಭಟನೆಯನ್ನ, ಒಂದು ಬಾಬಾ ಸಾಹೇಬ್ ಕೊಟ್ಟಂತ ಏನು ಸಂವಿಧಾನ ಇದೆ ಅದು ಎಲ್ಲರಿಗೂ ಸಮ ಪ್ರಜಾಪ್ರಭುತ್ವದ ಹಕ್ಕಂತ ತಾವು ನಮಗೆ ಆ ಒಂದು ಅನುಮತಿಯನ್ನ ಕೊಟ್ಟಿದ್ರೆ ನಾವು ಧನ್ಯವಾದ ಹೇಳ್ತೇವೆ. ದಯಮಾಡಿ ಮತ್ತೊಮ್ಮೆ ಮಾನ್ಯ CPI ಸಾಹೇಬ್ರ ಮೂಲಕ ನಾವು ಇಲಾಖೆಗೆ ಮನವಿಯನ್ನ ಮಾಡ್ತೇವೆ. ಒಂದು ಯಾವುದೇ ಗುಂಡಾಗಳ ವಿರುದ್ಧ ನೀವು ಸರ್ಕಾರದಿಂದ ವಜಾ ಮಾಡಿದಿರಿ. ನಮ್ಮ ನಾಯಕರೇ ಪ್ರಶ್ನಾತೀತ ನಾಯಕರಿದ್ದಾರೆ, 20 ವರ್ಷ ಅವ್ರ ಕುಟುಂಬ ಶಾಸಕರಾಗಿ ಕೆಲಸ ಮಾಡಿದೆ. ಅದನ್ನ ವಜಾ ಮಾಡ್ಬೇಕು FIR ನ. ಇಲ್ಲ ಅಂತಂದ್ರೆ ಆ 18 ಜನ ಕಿಡಿಗೇಡಿಗಳ ವಿರುದ್ಧ FIR ಮಾಡ್ಬೇಕು. ಇಲ್ಲ ಅಂದ್ರೆ ಕಲಬುರಗಿ ನಗರದಲ್ಲಿ ಅನುಮತಿ ಕೊಡ್ರಿ ಬಿಡ್ರಿ, ನಾವು ಜೈಲಿಗೆ ಹೋಗ್ಲಿಕ್ಕೆ ಅವ್ರ ಬೆಂಬಲಿಗೆ ತಯಾರಿದ್ದೀವಿ. 10,000 ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ದಯಮಾಡಿ ಮಾನ್ಯ CPI ಸಾಹೇಬರು ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಈ ಮೆಮೊರಂಡಮ್